ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗಿದೆ. ಸೊ ಇದು ನಿಮ್ಮ ಗಮನದಲ್ಲಿರಲಿ. ಆದರೆ ಆಲ್ರೆಡಿ ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಇದು ನಿಜ, ಹೌದು. ನಿನ್ನೆನೂ ಕೂಡ ಜಮಾ ಆಗಿದೆ, ಮೊನ್ನೆನೂ ಕೂಡ ಜಮಾ ಆಗಿದೆ, ಹಾಗೆ ಇವತ್ತು ಕೂಡ ಜಮಾ ಆಗ್ತಾ ಇರುವಂಥದ್ದು. ಇವತ್ತು ಕೂಡ 19 ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇದೆ. ಸೊ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಇವತ್ತು ಕೂಡ ಜಮಾ ಆಗುತ್ತೆ. ಮುಖ್ಯವಾಗಿ ಈ 19 ಜಿಲ್ಲೆಗಳಂತೂ ತಿಳ್ಕೊಳ್ಳೇಬೇಕು. ಯಾಕಂದರೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಈ ದುಡ್ಡು ಬರುವಂಥದ್ದು. ಸೊ ಹಾಗಾಗಿ ಬಹಳ ಮುಖ್ಯವಾದ ಮಾಹಿತಿ. ಇದರ ಜೊತೆಗೇ ಇನ್ನು 2 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಬರೋದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ 22ನೇ ಕಂತು ಅಷ್ಟೇ ಅಲ್ಲ, ಮುಂಬರುವಂತಹ ಯಾವ ಕಂತುಗಳು ಕೂಡ ಈ 2 ಲಕ್ಷ ಮಹಿಳೆಯರಿಗೆ ಜಮಾ ಆಗೋದಿಲ್ಲ ಅನ್ನುವಂತಹ ಮಾಹಿತಿ ದೊರಕಿರ್ತಕ್ಕಂಥದ್ದು. ಹಾಗಾದರೆ ಬನ್ನಿ ಎಲ್ಲದರ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. 22ನೇ ಕಂತು, 23ನೇ ಕಂತು, ಜೊತೆಗೆ 24ನೇ ಕಂತಿನ ಹಣದ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ. ಹಾಗೆ ಬಹಳ ಮುಖ್ಯವಾದ ಮಾಹಿತಿ ಆಗಿರುವಂಥ ಕಾರಣಕ್ಕಾಗಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಕಂತಿನಲ್ಲಿ ನೋಡ್ತಾ ಇದ್ದೀವಿ, ಹೊಸ ರೂಲ್ಸ್ಗಳನ್ನು ಸರ್ಕಾರ ತರ್ತಾನೆ ಇದೆ, ಹಾಗೆ ರದ್ದು ಕೂಡ ಮಾಡ್ತಾ ಇದೆ. ಈಗ ರದ್ದು ಮಾಡ್ತಾ ಇದೆ ಅಂದರೆ ಆಹಾರ ಇಲಾಖೆಗೆ ಫ್ರೀ ಹ್ಯಾಂಡನ್ನು ಇಲ್ಲಿ CM ಅವರೇ ಸ್ವತಃ ಕೊಟ್ಟುಬಿಟ್ಟಿದ್ದಾರೆ. ಸೊ ಯಾರು ಅನರ್ಹತೆಯನ್ನು ಕಾಣಿಸ್ತಾರೆ, ಒಂದೇ ಒಂದು ಅನರ್ಹತೆ ಹೊಂದಿದ್ರೂ ಸಹಿತ ಅವರನ್ನು ರದ್ದು ಮಾಡಿಬಿಡಿ. ಯಾರು ಹೊಸ ರೂಲ್ಸ್ಗಳನ್ನು ಫಾಲೋ ಮಾಡೋದಿಲ್ಲ ಅಂತಹ ಎಲ್ಲ ಫಲಾನುಭವಿಗಳನ್ನು ರದ್ದು ಮಾಡಿ ಅಂತ ಇಲ್ಲಿ ಸ್ಪಷ್ಟನೆಯನ್ನು ಸ್ವತಃ CM ಅವರೇ ಕೊಟ್ಟಿರ್ತಕ್ಕಂತಹ ಕಾರಣಕ್ಕಾಗಿ ಆಹಾರ ಇಲಾಖೆ ಏನು ಮಾಡ್ತಾ ಇದೆ, ಮೇಲಿಂದ ಮೇಲೆಗೆ ವೆರಿಫಿಕೇಷನ್ ಮಾಡ್ತಾನೆ ಇದೆ. ಸೊ ಹಾಗೆ ಎಲಿಜಿಬಲ್ ಇದ್ದಂಥವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗೆ ಹಾಕಲಾಗ್ತಾ ಇದೆ. ಅದಕ್ಕೂ ಕೂಡ ಸಾಕಷ್ಟು ಕಾರಣಗಳಿದ್ದಾವೆ, ಸುಮ್ಮನೆ ಹೊರಗೆ ಹಾಕಿಲ್ಲ ಸರ್ಕಾರ, ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಯಾಕಂದರೆ 2 ಲಕ್ಷ ಮಹಿಳೆಯರನ್ನ ಈಗ ತೆಗೆದಿದ್ದಾರಲ್ವ, ಅದಕ್ಕೆ ಮುಖ್ಯವಾದ ಕಾರಣಗಳು ಇದ್ದಾವೆ. ಅದೇ ರೀತಿಯಾಗಿ ಅದರಲ್ಲಿ ಎಲಿಜಿಬಲ್ ಇದ್ದಂಥವ್ರನ್ನೂ ಕೂಡ ಹೊರ ಹಾಕಲಾಗಿದೆ. ಯಾಕೆ, ಏನು, ಎಂತ ಅನ್ನುವಂಥದ್ದನ್ನು ಮುಂದೆ ನೋಡೋಣ. ಸೊ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 22ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಈ 22ನೇ ಕಂತಿನ ಹಣ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ಕೋಟಿಗಟ್ಟಲೆ ಫಲಾನುಭವಿಗಳಿದ್ದೀರಿ. ಸೊ ಹಾಗಾಗಿ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ, ವರಿ ಮಾಡ್ಕೊಳ್ಬೇಡಿ. ಇನ್ನು ನಿಮಗೆ ಬರೋಬ್ಬರಿ ಈಗಾಗಲೇ ದಸರಾ ಹಬ್ಬಕ್ಕೆ ರಿಲೀಸ್ ಆಗಿದ್ದು, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಿ ನೋಡಿದ್ರು, ಅಲ್ಲಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಸ್ಟಾರ್ಟಿಂಗ್ಗೆ. ತದನಂತರ ಮತ್ತೆ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಏನೋ ಕಂಡು ಬಂದಿದೆ ಅಂತೆ. ಸೊ ಹಾಗಾಗಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ 2 ದಿನ ಟೈಮ್ ತೊಗೊಂಡ್ಕೊಂಡ್ರು. ಅದನ್ನು ಸರಿಪಡಿಸ್ಕೊಂಡು ಈಗ ಮತ್ತೆ ದುಡ್ಡನ್ನು ಜಮಾ ಮಾಡಲು ಪ್ರಾರಂಭಿಸ್ತಾ ಇದ್ದಾರೆ. ಸೊ ಹೀಗಾಗಿ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಬರುವಂಥದ್ದು. ಈಗ 22ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಆ ಒಂದು ಕಂತಿನ ಹಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರಿ. 22, 23ನೇ ಕಂತಿನ ಹಣ ದಸರಾ ಹಬ್ಬಕ್ಕೆ ಜಮಾ ಆದರೆ ಇದರಿಂದ ನಮಗೆ ಬೆನಿಫಿಟ್ ಸಿಗುತ್ತೆ, ಇದರಿಂದ ನಾವು ಯೂಸ್ ಮಾಡ್ಕೊಳ್ಬೋದು, ಹಾಗೆ ಅಂತ ಕಾಯ್ತಾನೆ ಇದ್ರಿ. ಪ್ರತಿಯೊಂದು ಕಂತಿನಲ್ಲಿ ನೋಡ್ತಾ ಇದ್ರಿ, ಒಂದು ಕಂತು ಜಮಾ ಆದರೆ ಇನ್ನೆರಡು ಕಂತುಗಳು ಪೆಂಡಿಂಗೇನೆ ಉಳಿದಿರುತ್ತೆ. ಸೊ ಇದು ಪ್ರತಿಯೊಂದು ಕಂತಿನಲ್ಲಿ ಆಗ್ತಾ ಇದೆ. ಆದರೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತನ್ನು ಮಿಸ್ ಮಾಡೋದಿಲ್ಲ, ಅವುಗಳನ್ನು ಮೊದಲು ಜಮಾ ಮಾಡಿ ತದನಂತರ ಉಳಿದಂತಹ ಕಂತುಗಳನ್ನು ಜಮೆ ಮಾಡಲಾಗ್ತದೆ. ಸೊ ಹಾಗಾಗಿ ಈಗ 22ನೇ ಕಂತಿನ ಹಣ ಆಲ್ರೆಡಿ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿದ್ದು, ಇನ್ನು ನಿಮ್ಮ ಖಾತೆಗಳಿಗೂ ಕೂಡ ಈಗ ಜಮೆ ಮಾಡಲಾಗ್ತಾ ಇದೆ. ಸೊ ಯಾವ ಜಿಲ್ಲೆಗಳಿಗೆ ಜಮೆ ಮಾಡಲಾಗ್ತಾ ಇದೆ, ಇವತ್ತು ಯಾವ ಜಿಲ್ಲೆಗಳಿಗೆ ಬರುತ್ತೆ ಅದನ್ನು ನಾವು ನೋಡೋದಾದರೆ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಅದೇ ರೀತಿಯಾಗಿ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಾಮರಾಜನಗರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಅದೇ ರೀತಿಯಾಗಿ ಮಂಡ್ಯ, ಕೊಪ್ಪಳ ಮತ್ತು ಹಾಸನ, ಈ ಒಂದು ಜಿಲ್ಲೆಗಳಿಗೂ ಕೂಡ ದುಡ್ಡು ಬರುವಂಥದ್ದು ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೆ ಬರುವಂಥದ್ದು. ಯಾಕೆ ಆ ಜಿಲ್ಲೆಗಳಿಗೆ ಮುಖ್ಯವಾಗಿ ಬರುತ್ತೆ ಅಂದರೆ, ಈಗ ದುಡ್ಡು ಏನು ಫಂಡ್ ರಿಲೀಸ್ ಆಗಿರುತ್ತಲ್ವ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಹೋಗಿರುತ್ತೆ ಹಣಕಾಸು ಇಲಾಖೆಯಿಂದ. ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡುತ್ತೆ, ಅದು ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ಬಂದಿರತಕ್ಕಂತಹ ದುಡ್ಡನ್ನು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸುತ್ತೆ. ಹೌದು, ಅದನ್ನು ಕಳುಹಿಸಿ
ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಳ್ಳುತ್ತೆ, ಏನಿದೆ ಅನ್ನುವಂಥದ್ದು ಮುಗಿಸ್ಕೊಂಡು ಅದನ್ನು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸುತ್ತೆ. ಅಲ್ಲಿಂದ ಮತ್ತೆ ಡಿ ಬಿ ಟಿ ಟ್ರೆಸರಿಗೆ ಪುಷ್ ಆಗಿ ಅಲ್ಲಿಂದ ಮುಖ್ಯವಾಗಿ ಟ್ರಯಲ್ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಮಾಡಿ ಉಳಿದಂತಹ ಮಹಿಳೆಯರಿಗೂ ಕೂಡ ಟ್ರಯಲ್ ಮಾಡಿ ಜಮಾ ಮಾಡಲಾಗ್ತದೆ. ಸೊ ಈ ರೀತಿ ಪ್ರೊಸೆಸರು ಇರುತ್ತೆ. ಅಲ್ಲೇ ದುಡ್ಡು ಹೋಗಿರುವಂತಹ ಕಾರಣಕ್ಕಾಗಿ ಅಲ್ಲೇ ಮುಖ್ಯವಾಗಿ ದುಡ್ಡನ್ನು ಜಮೆ ಮಾಡಲಾಗಿ ನೋಡಲಾಗ್ತದೆ. ಹಾಗೆ ಈಗೂ ಕೂಡ ಅದೇ ಪ್ರೊಸೆಸರು ಸ್ಟಾರ್ಟ್ ಆಗಿದೆ. ಓಕೆನಾ, ಇನ್ನು ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಜಿಲ್ಲೆಗಳನ್ನು ಕೂಡ ತಿಳಿಸಿದ್ದೀನಿ. ಮತ್ತು ಈಗಾಗಲೇ ಪ್ರೊಸೆಸರ್ ಯಾವ ರೀತಿಯಾಗಿ ಸೈಕಲ್ ಥರ ವರ್ಕ್ ಆಗ್ತಿರುತ್ತೆ, ಇದು ಪ್ರತಿ ತಿಂಗಳು ಎಕ್ಸಸೈಸ್ ಇದು. ಅಂದರೆ ಪ್ರತಿಯೊಂದು ಕಂತಿನಲ್ಲಿ ಇದೇ ರೀತಿ ಒಂದು ಮ್ಯಾಪಿಂಗ್ ನಡೀತಾ ಇರುತ್ತೆ. ಈಗ ಹೇಗೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ, ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ, ಈ ರೀತಿ ಪ್ರತಿಯೊಂದು ಕಂತಿನಲ್ಲಿ ನಡೀತಾನೆ ಇರುತ್ತೆ. ಸೊ ಹಾಗೆ ಈ ಕಂತಿನಲ್ಲಿ ಕೂಡ ಅದೇ ಪ್ರಕಾರ 22ನೇ ಕಂತಿನ ಹಣ ಜಮಾ ಆಗಲಾಗ್ತಾ ಇದೆ. ಇದಾದ ಮೇಲೆ 23ನೇ ಕಂತಿನ ಹಣ ಕೂಡ ನಾವು ರಿಲೀಸ್ ಮಾಡಿಕೊಡ್ತೀವಿ ಅಂತ ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಇದು 2 ಕಂತುಗಳನ್ನು ಸತತವಾಗಿ ರಿಲೀಸ್ ಮಾಡ್ತಾರೆ. 4,000 ದುಡ್ಡು ನಿಮಗೆ ಜಮಾ ಆಗಿ ಕ್ಲಿಯರ್ ಆದ ಮೇಲೆ ಅಕ್ಟೋಬರ್ ಎಂಡ್ನಲ್ಲಿ ಕೂಡ ಜಮಾ ಆಗಬಹುದು ಅನಿಸುತ್ತೆ. ಸೆಪ್ಟೆಂಬರ್ ತಿಂಗಳದು ಅಂದರೆ 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗುತ್ತೆ, ಅದು ಕೊನೆಯದಲ್ಲಿ. ಯಾಕಂದರೆ ಈಗ 22ನೇ ಕಂತಿನ ಹಣ ಮುಗಿಲಿಕ್ಕೆ ಇನ್ನೂ ಒಂದು 10 ದಿನ ಆದರೂ ಬೇಕು. ಆಮೇಲೆ 23ನೇ ಕಂತಿನ ಹಣ ಮುಗಿಲಿಕ್ಕೆ ಒಂದು 15 ದಿನ ಆದರೂ ಬೇಕು. ತದನಂತರ ಕೊನೆಯ ಕ್ಷಣಗಳಲ್ಲಿ ಈ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಮಾಡಬಹುದು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಇನ್ನು ಸ್ನೇಹಿತರೆ, 2 ಲಕ್ಷ ಮಹಿಳೆಯರನ್ನು ತೆಗೆಯೋಕ್ಕೆ ಕಾರಣಗಳೇನು? ಈಗಾಗಲೇ 1,24,00,000 ಮಹಿಳೆಯರಿದ್ದರೆ ಅದರಲ್ಲಿ 2 ಲಕ್ಷ ಮಹಿಳೆಯರನ್ನು ತೆಗೆದ್ರೆ ಇನ್ನು 1,22,00,000 ಮಹಿಳೆಯರು ಉಳಿದಿರಿ. ಸೊ ಅದರಲ್ಲಿ 2 ಲಕ್ಷ ಮಹಿಳೆಯರನ್ನು ತೆಗೆದಿರುವಂತಹ ಕಾರಣಕ್ಕಾಗಿ ಸರ್ಕಾರಕ್ಕೆ ಸಾಕಷ್ಟು ದುಡ್ಡು ಖರ್ಚು ವೆಚ್ಚ ಉಳಿಯುತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಈಗಾಗಲೇ ಲಕ್ಷಾಂತರ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ. ಹಾಗಾಗಿ ಅಷ್ಟೆಲ್ಲ ದುಡ್ಡು ಈಗಾಗಲೇ ಸರ್ಕಾರಕ್ಕೆ ಉಳಿತಾಯವಾಗ್ತಿರುತ್ತೆ. ಅದೇ ರೀತಿಯಾಗಿ ಈಗಲೂ ಕೂಡ ಅದೇ ಪ್ರಕಾರ ಉಳಿತಾಯ ಆಗಿರುತ್ತೆ. ಈಗ ಬಹಳಷ್ಟು ಮಹಿಳೆಯರು ಕುಟುಂಬಸ್ಥರು APL ರೇಷನ್ ಕಾರ್ಡ್ ಇದ್ದಂಥವ್ರು ಏನಾಗ್ತಾ ಇದ್ದಾರೆ ಅಂದರೆ ಸ್ವಂತ ವ್ಯಾಪಾರಗಳನ್ನು ಸೃಷ್ಟಿಸಿಕೊಂಡು ಅಲ್ಲಿ GST ಪೇಯರ್ ಅಂತ ಬರ್ತಾ ಇದೆ. ಹಾಗಾಗಿ ಅಂಥವರನ್ನು ಕೂಡ ತೆಗೆದುಹಾಕಿದ್ದಾರೆ. ಯಾಕಂದರೆ BPL ಇದ್ದರೆ APLಗೆ ಕನ್ವರ್ಟ್ ಮಾಡ್ಬೋದಾಗಿತ್ತು. ಇನ್ನು APL ಇದ್ದ ತಕ್ಷಣ ಅವರು ಮತ್ತಷ್ಟು ಬೆಳವಣಿಗೆ ಆಗಿದ್ದಾದರೆ ಅವರು ರೇಷನ್ ಕಾರ್ಡ್ಗಳಿಗೆ ಅರ್ಹತೆಯನ್ನು ಕಳ್ಕೊಂಡು ಬಿಡ್ತಾರೆ. ಹಾಗಾಗಿ ಅವರನ್ನು ರೇಷನ್ ಕಾರ್ಡ್ನಿಂದ ತೆಗೆದುಹಾಕಲಾಗಿದೆ. APLದವ್ರಿಗೂ ಕೂಡ ಈ ಗೃಹಲಕ್ಷ್ಮಿ ಸಿಗುತ್ತೆ, ಇದು ನಿಮಗೆ ನೆನಪಿರಲಿ. ಹಾಗಾಗಿ ಇವರನ್ನು ತೆಗೆದುಹಾಕುವಂತಹ ಕೆಲಸ ಈಗ ಆಗ್ತಾ ಇದೆ. ಅದೇ ರೀತಿಯಾಗಿ ಬಹಳಷ್ಟು ಮನೆಯಲ್ಲಿರ್ತಕ್ಕಂತಹ ಸದಸ್ಯರು ಅಂದರೆ ಬಹಳಷ್ಟು ಕುಟುಂಬಗಳಲ್ಲಿ ಸರ್ಕಾರಿ ನೌಕರಿಯನ್ನು ಹಿಡಿತಾ ಇದ್ದಾರೆ, ಸರ್ಕಾರಿ ನೌಕರಿ ಆಗ್ತಾ ಇದ್ದಾವೆ. ಹಾಗಾಗಿ ಗೌರ್ಮೆಂಟ್ ಜಾಬ್ ಆಗಿದಂತಹ ಕುಟುಂಬದಲ್ಲಿರ್ತಕ್ಕಂತಹ ರೇಷನ್ ಕಾರ್ಡನ್ನು APLಗೆ ಅಥವಾ ರದ್ದು ಮಾಡಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಅದೇ ರೀತಿಯಾಗಿ ಒಂದೇ ಮನೆಯಲ್ಲಿ 2-3 ರೇಷನ್ಸ್ ಕಾರ್ಡ್ಗಳು ಬಹಳಷ್ಟು ಕಡೆ ಸಿಕ್ಕಿದಾವಂತೆ. ಯಾಕಂದರೆ ಮೊನ್ನೆ ಸರ್ವೆ ಆಯಿತು ಗೊತ್ತಲ್ವ, ಇನ್ನೂ ಕೂಡ ಆಗ್ತಾನೇ ಇದೆ. ಇನ್ನು ಅಕ್ಟೋಬರ್ 7ರವರೆಗೂ ಕೂಡ ಸರ್ವೆ ನಡೆಯುತ್ತೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ನಿಮ್ಮ ಮನೆಯ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿರ್ಬೋದು ಅಥವಾ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಸರ್ವೆ, ಸಮೀಕ್ಷೆ, ಗಣತಿಯ ಕಾರ್ಯ, ಜಾತಿ ಗಣತಿಯನ್ನು ಮಾಡಿರಬಹುದು. ಇದು ನಿಮಗೆ ಗೊತ್ತಿರ್ತದೆ, ಖಂಡಿತವಾಗ್ಲೂ ಗೊತ್ತಿರ್ತದೆ. ಇನ್ನು ಆ ಸಮೀಕ್ಷೆಯನ್ನು ಮಾಡಿದ ತಕ್ಷಣ ಅಲ್ಲಿ ನೀವು ಏನು ಹೇಳಿರ್ತೀರಿ, ಡೀಟೇಲ್ಸನ್ನು ಕೊಟ್ಟಿರ್ತೀರಿ, ನಿಮ್ಮ ರೇಷನ್ ಕಾರ್ಡ್ ಕೊಟ್ಟಿರ್ತೀರಿ, ವೋಟರ್ ID ಕೊಟ್ಟಿರ್ತೀರಿ, ಆಧಾರ್ ಕಾರ್ಡನ್ನು ಕೊಟ್ಟಿರ್ತೀರಿ. ಸೊ ಅದಾದ ಬಳಿಕ ನಿಮ್ಮಲ್ಲಿ ರೇಷನ್ ಕಾರ್ಡ್ಗಳು ಬೇರೆ ಬೇರೆ ರೇಷನ್ ಕಾರ್ಡ್ಗಳಿದ್ದರೆ ಅವುಗಳನ್ನು ಕೂಡ ಕೊಡಬೇಕಾಗಿರುತ್ತೆ. ಹಾಗಾಗಿ ನೀವು ರೇಷನ್ ಕಾರ್ಡನ್ನು ತೋರಿಸಿದ್ದೆ ಆದರೆ ಅಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನು ಆಹಾರ ಇಲಾಖೆಗೆ ಹೋಗುತ್ತೆ. ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು, 2 ರೇಷನ್ ಕಾರ್ಡ್ಗಳನ್ನು ಒಂದೇ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆ. ಹಾಗೆ ಈಗ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗಿ ಈಗ ಸುಮಾರು ಎಲ್ಲದರನ್ನು ಹಿಡಿದು ಟೋಟಲಿ 2 ಲಕ್ಷ ಮಹಿಳೆಯರನ್ನು ಈಗ ಮತ್ತೆ ಹೊರಗಿಡಲಾಗಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಇನ್ನು ಅಕ್ಕಿಯನ್ನು ಯಾರ್ಯಾರು ಮಾರಾಟ ಮಾಡ್ತಾರೆ ಇಂಥವರನ್ನು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತದೆ. ಇದು ನಿಮ್ಮ ಗಮನದಲ್ಲಿರಲಿ. ಸೊ ಈ ರೀತಿ ಸಾಕಷ್ಟು ಹೊಸ ರೂಲ್ಸ್ಗಳನ್ನು ತಂದು, ಅದು ರೂಲ್ಸ್ಗಳಂದರೆ ಇವು ಅನಗತ್ಯ ರೂಲ್ಸ್ಗಳಲ್ಲ, ಇವು ಸರ್ಕಾರ ಹಾಕಿರ್ತಕ್ಕಂತಹ ರೂಲ್ಸ್ಗಳು ಮತ್ತು ಹಾಕಲೇಬೇಕಾಗಿರ್ತಕ್ಕಂತಹ ರೂಲ್ಸ್ಗಳು. ಯಾಕಂದರೆ ಸರ್ಕಾರದಿಂದ ಸುಮ್ಮನೆ ಲೂಟಿ ಮಾಡ್ತಾ ಇರುವಂಥದ್ದು ಇದು. ಹೌದಲ್ವಾ? ಒಂದೇ ಮನೆಯಲ್ಲಿ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಹೊಂದಿದರೆ ಇದು ತಪ್ಪಾಗುತ್ತೆ. ಒಂದೇ ರೇಷನ್ ಕಾರ್ಡ್ನಲ್ಲಿ ನೀವು ಹೆಸರನ್ನು ಸೇರ್ಪಡೆ ಮಾಡ್ಬೋದಲ್ವ. ಹಾಗಾಗಿ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಸೊ ಈ ಒಂದು ವಿಷಯಗಳನ್ನು ನಿಮಗೆ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಇದಕ್ಕೆ ಸಾಕಷ್ಟು ಕಾರಣಗಳನ್ನು ಇಟ್ಕೊಂಡು ರದ್ದು ಮಾಡಲಾಗ್ತಾ ಇದೆ. ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಟೈಮ್ ಇದೊಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.